ಪರಮೇಶ್ವರಿ ರಾಜರಾಜೇಶಿ ವಿನುತನ್ನ ಪೂರ್ಣೇಶಿ ಕಾತ್ಯಾಯಿನಿ ವನಿತರಕ್ತೀಶ್ವರಿ ಯೋದು ಕರೆಯಲು ಕೇದರ ಹರಿಯ ಮುಗ ನೋಡುತ್ತ ಹರಿಯ ಮೊಗ ನೋಡುತ್ತ ಏನಿದು ತಾತ ಏನಿದು ತಾತ ಏನಿದು ತಾತ ಪವಿತ್ರವಾದಂತಹ ಅಭಿವಂದಿಸಿಕೊಂಡವಳಿದ್ದೇವೆ. ಎದ್ದೇಳಮ್ಮ, ಪ್ರಪಂಚದಲ್ಲಿ ಒಂದು ಸೃಷ್ಟಿಯಾಗಬೇಕು ಅಂತಾಗಿದ್ದರೆ ನವಮಾಸಗಳ ಪರ್ಯಂತರ ತಾಯಿಯ ಉದರದಲ್ಲಿ ಕಳೆಯಬೇಕು. ದಶಮದಲ್ಲಿ ಲೋಕದ ಬೆಳಕನ್ನ ಕಾಣುತ್ತದೆ ಆ ಮಗು. ಆ ಕಾಲಕ್ಕೆ ಆ ಮಕ್ಕಳಿಗೆ ಲೋಕಜ್ಞಾನ ಎನ್ನುವುದಿರುವುದಿಲ್ಲ. ಅದೆಲ್ಲವನ್ನ ಉಣಬಡಿಸುವವಳು ಯಾರು ಎನ್ನುವ ಹಾಗೆ ಕೇಳಿದ್ರೆ ಮಾತೆಯಾದವಳು ತನ್ನ ಮಾತಿನ ಮುಖೇನವಾಗಿ ಮಕ್ಕಳಿಗೆ ಸಕಲ ವಿಚಾರವನ್ನು ಹೇಳಿಕೊಡಬೇಕಾದದ್ದು ಅವಳ ಸತ್ಕರ್ತವ್ಯವಾಗುತ್ತದೆ. ನಿಜ. ಆದರೆ ಇಂದಿನ ಈ ಕಾಲಕ್ಕಾಗುವಾಗ ನಾವು 7 ಮಂದಿ ಹುಟ್ಟಿಕೊಂಡವರಿದ್ದೇವೆ. ನಮ್ಮ ತಂದೆ ಯಾರು ತಾಯಿ ಯಾರು ಎನ್ನುವ ಹಾಗೆ ಸುತ್ತಲೂ ಕಾಣುವಂತಹ ಕಾಲದಲ್ಲಿ ಕಣ್ಣಿಗೆ ಗೋಚರಿಸಿದವರು ತಾವು. ಆವಾಗಲೇ ಅರ್ಥ ಮಾಡಿಕೊಂಡವರು ಹೇಗೆ? ನಿಮ್ಮಿಂದಲೇ ಉದಿಸಲ್ಪಟ್ಟಂತಹ ಜನ್ಯರು ನಾವು. ಇದು ಜನಕಜನ್ಯ ಸಂಬಂಧ. ಹಾಗಿದ್ದರೆ ಯಾವುದೇ ಒಂದು ಕಾರ್ಯ ಕಾರಣಗಳಿಲ್ಲದೆ ಸೃಷ್ಟಿಯನ್ನ ಮಾಡುವವರಲ್ಲ ಎನ್ನುವಂತಹ ವಿಚಾರವನ್ನು ಅರ್ಥ ಮಾಡಿಕೊಂಡವರಿದ್ದೇವೆ. ಆ ಕಾರಣದಿಂದಲಾಗಿ ತವ ಪದದಲ್ಲಿ ಒಂದು ವಿಚಾರವನ್ನು ಹೇಳ್ತಾ ಇದ್ದೇವೆ. ಏನಮ್ಮ, ಯಾಕಾಗಿ ನಮ್ಮನ್ನ ಸೃಷ್ಟಿಯನ್ನು ಮಾಡಿದ್ದೀರ? ಮುಂದೆ ನಮ್ಮಿಂದ ಏನಾಗಬೇಕು? ಸಕಲವನ್ನು ಶ್ರೀಮುಖದಿಂದ ಅಪ್ಪಣೆಯಾಗಬೇಕು ಸ್ವಾಮಿ.
ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃತ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಜಯ 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 ಜಯ. ಏಕಕಾಲದಲ್ಲಿ ಶಾರೀರಿಕವಾದಂತಹ ಸೌಂದರ್ಯ, ಅಂಗ ಸೌಷ್ಠತೆ, ಬುದ್ಧಿಯಲ್ಲಿ ಪಕ್ವತೆ ಇವೆಲ್ಲವನ್ನು ಮೈಗೂಡಿಸಿಕೊಂಡು ನಿಮ್ಮ ಎತ್ತರಕ್ಕೆ ಬೆಳೆದು ನಿಂತವರು ನಾವು. ಒಮ್ಮೆ ಕಣ್ಣಾಡಿಸಿ ನೋಡಿದೆ ಎಂದಾದರೆ ಎಲ್ಲರೂ ಕೂಡ ಬೆರಗು ಕಣ್ಣುಗಳಿಂದ ನಮ್ಮನ್ನು ನೋಡುತ್ತಾ ಇದ್ದಾರೆ. ಆ ಹೊತ್ತಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಮೂಡಿದಂತಹ ಜಿಜ್ಞಾಸೆ, ನಮ್ಮ ಸೃಷ್ಟಿಗೆ ಕಾರಣ ಯಾರು ಎನ್ನುವ ಹಾಗೆ ಮುಖವೆತ್ತಿ ಕಂಡಾಗ ನಿಮ್ಮ ಮುಖದಲ್ಲಿ ನಮ್ಮ ಮುಖವನ್ನು ಕಂಡೆವು. ಆವಾಗಲೇ ಅರ್ಥವಾಯಿತು, ನೀವೇ ನಮ್ಮ ಜನಕ ಎನ್ನುವ ಹಾಗೆ ಸೃಷ್ಟಿಯನ್ನು ಮಾಡಿದ್ದೀರಿ. ನಿಜವಾದಂತಹ ಕಾರ್ಯ ಪಾಲನೆಯದ್ದು ನಿಜ. ಆದರೆ ಏಕಕಾಲದಲ್ಲಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯವನ್ನು ಮಾಡಿದವರು ನೀವು. ಮಧುಕೈಟವರನ್ನು ಸೃಷ್ಟಿ ಮಾಡಿದ್ದು ನೀವೇ, ನಿಜ. ಅವರನ್ನು ಪಾಲಿಸಿದವರು ನೀವೇ, ಅವರನ್ನು ವಧಿಸಿದವರು ನೀವೇ. ಆ ಮಧುಕೈಟವ ವಧೆಯನ್ನೊಮ್ಮೆ ನೋಡಬೇಕು. ಹೌದಪ್ಪ, ಈವ ಕಥೆ ಅಲ್ಲ. ದೇವಿ ಮಹಾತ್ಮೆ ಆರಂಭ ಆದದ್ದು ಎಲ್ಲಿಂದ ಅಂತ ಕೇಳಿದ್ರೆ ಅದು ನಿಮ್ಮಿಂದಲೇ, ನಿಜ. ಆದ್ರೆ ಎಲ್ಲರೂ ಕೇಳುವುದು ದೇವಿಯನ್ನು ಬಿಟ್ಟ ವಿಷ್ಣುವನ್ನೋ ಮಗನೇ. ಜನಕ, ಈ ಹೊತ್ತಿನಲ್ಲಿ ನಮ್ಮ ಸೃಷ್ಟಿಯಾಯಿತು. ಯಾಕೆ ಸೃಷ್ಟಿ ಎನ್ನುವ ಹಾಗೆ ನಮ್ಮಲ್ಲಿ ನಾವೇ ತರ್ಕಿಸಿಕೊಂಡಾಗ ನನ್ನ ಮನಸ್ಸಿಗೆ ಮೂಡಿದ್ದು ಹೀಗೆ: ಸದಾ ಆಚರಣ ತತ್ಪರಾಹ ಎನ್ನುವಂತಹ ಬ್ರಾಹ್ಮಣರು, ಸದಾಚರಣ ತತ್ಪರಾಹ ಎನ್ನುವಂತಹ ಕ್ಷತ್ರಿಯರು, ಸತ್ ಆಚರಣ ತತ್ಪರಾಹ ಎನ್ನುವಂತಹ ವೈಶ್ಯರು, ಸದಾ ಚರಣ ತತ್ಪರಾಹ ಎನ್ನುವಂತಹ ಶೂದ್ರರು. ಇದು ಚಾತುರ್ವರ್ಣ ಇದೆ. ಈ ವರ್ಣಾಶ್ರಮದಲ್ಲಿ ಏನಾದ್ರೂ ಅವರದ್ದಾದಂತಹ ಕೆಲಸದಲ್ಲಿ ಅವರು ಹಿಂದೆ ಉಳಿದರೆ ಅದಕ್ಕಾಗಿ ನಿಮ್ಮದಾದಂತಹ ಕಣ್ಣೀರನ್ನು ನೀವು ಸುರಿಸುತ್ತಾ ಇದ್ದೀರಿ. ಜಗದ ಶಾಂತಿ ಏನಾದ್ರೂ ಕೆಟ್ಟು ಹೋಗಿದೆ, ಎಲ್ಲವೂ ಕೂಡ ಶ್ರೀಮುಖದಿಂದ ಅಪ್ಪಣೆಯಾಗಬೇಕು ದೇವ.
ಆಯಿತು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಶಿವನ ಜ್ಯೋತಿರ್ಲಿಂಗವಾದರೂ ಹೌದೆನಬೇಕು. ಅಂತಹ ಉತ್ತಮವಾದ ನುಡಿಮುತ್ತುಗಳನ್ನು ನೀವು ಉದುರಿಸಿದ್ದೀರಿ. ಕಾರಣ ಏನು? ಈ ಸ್ಥಿತಿಪತಿಯಾದ ಹರಿಯ ಕನಸಿನ ಕೂಸುಗಳು ಇವು. ನನ್ನ ಭಾವವೇ ಕಣ್ಣೀರಾಗಿ ಹರಿದು 7 ಬಿಂದು ಕಣ್ಣೀರಿನಿಂದ 7 ಮಂದಿ ಈ ಕನ್ಯಾಮಣಿಯರು ಉದಿಸಿದ್ದೀರಿ. ದುರ್ಗಮವಾದಂತಹ ಕೆಲಸವನ್ನು ಪೂರ್ಣಗೊಳಿಸುವ ಉದ್ದೇಶದಿಂದ ಸೃಜಿಸಲ್ಪಟ್ಟಿರುವ ನೀವು 7 ಮಂದಿ ದುರ್ಗೆಯರು, ಸಪ್ತ ದುರ್ಗೆಯರು. ಮಾತ್ರವಲ್ಲ, ಕಣ್ಣ ಜಲದಿಂದ ಹುಟ್ಟಿದ ಕಾರಣ ನೀವು ಜಲದುರ್ಗೆಯರೂ ಹೌದು. ಈ ನಿಮ್ಮ ಸೃಷ್ಟಿಯ ಹಿಂದೆ ಘನ ಉದ್ದೇಶವಿದೆ. ಹಾಗೆಂದು ಒಬ್ಬೊಬ್ಬರಿಗೆ ಒಂದೊಂದು ಶುಭನಾಮಕರಣವನ್ನು ಮಾಡಿಯೇ ಮಾಡುತ್ತೇನೆ. ಏನು ಬಲ್ಲಿರಾ? ಲೋಕದಲ್ಲಿ ಪವನೆಯನ್ನು ನೀಗಿಸಿ ಭರ್ಗ ಸತಿಯಂತೆ ಭಗ ಅಂದ್ರೆ ಉತ್ತಮವಾದದ್ದನ್ನು ಕೊಡುವವಳು ಆದ ಕಾರಣ ನೀನೇ ಭಗವತಿ. ಧನ್ಯರಾದೆ. ದುರ್ಗಮವಾದದ್ದನ್ನು ನಿವಾರಿಸಿ ದುರಿತವನ್ನು ಹೋಗಲಾಡಿಸಿ ದುಷ್ಟ ಮತನವನ್ನು ಗೈಯುವ ಕಾರಣ ನೀನೇ ದುರ್ಗಾ ಪರಮೇಶ್ವರಿ. ಸಂತುಷ್ಟಳಾದಿ. ಮಾತ್ರವಲ್ಲ, ರಾಜರಾದರೂ ಆರಾಧಿಸುವಂತೆ ರಾಜಸವನ್ನು ನಿವಾರಿಸುವಲ್ಲಿ ರಾಜಸದೃಶಳಾಗಿ ರಾರಾಜಿಸಬಹುದಾದ ನೀನೇ ರಾಜರಾಜೇಶ್ವರಿ. ದುಷ್ಟ ಮಥನವನ್ನು ಮಾಡಿ ಶಿಷ್ಟ ಸಂಪ್ರದಾಯದಲ್ಲಿ ಅರಳುವ ಸುಮದಲ್ಲಿರುವಂತಹ ಮಧುವನ್ನು ಹೀರಿ ಹಿತವಾದದ್ದನ್ನು ಲೋಕಕ್ಕೆ ಕೊಡಬಲ್ಲ ಕಾರಣ ನೀನೇ ಭ್ರಮರಾಂಬ. ಲೋಕದಲ್ಲಿ ಅನ್ನವಿಲ್ಲದೆ ಇನ್ನು ಯಾವ ಭಾಗ್ಯವಿದೆ ಅಂತ ಕಾಯುವವರಿಗೆ ನಿಜವಾದ ಭಾಗ್ಯವನ್ನು ಒದಗಿಸಿಕೊಡಬಲ್ಲಂತ ನೀನೇ ಅನ್ನಪೂರ್ಣೇಶ್ವರಿ. ಮಾತ್ರವಲ್ಲ, ದುಷ್ಟ ಕಥನವನ್ನು ಕಳೆದು ಬದುಕಿನ ಕಥನವನ್ನು ವೃದ್ಧಿಸಿ ಕಥೆಯಾಗಬಲ್ಲ ವ್ಯತೆ ಕಳೆಯುವ ನೀನೇ ಕಾತ್ಯಾಯನಿ. ಅಮ್ಮ, ಅದೆಷ್ಟೋ ಮಂದಿ ರಕ್ತ ಹೀರುವವರಿದ್ದಾರೆ. ಅಂತಹವರ ರಕ್ತ ಹೀರಬೇಕು ಅಂತಿದ್ರೆ ನೀನೇ ಆಗಬೇಕಮ್ಮ. ಆದ್ದರಿಂದಲೇ ನೀನು ರಕ್ತೇಶ್ವರಿ. 7 ಮಂದಿಗೆ 7 ನಾಮಕರಣವನ್ನು ಮಾಡಿದ್ದೇನೆ. ನಿಮ್ಮನ್ನೆಲ್ಲ ಈರ್ತಿರನಾಗಿ ಸೃಜಿಸುವ ಉದ್ದೇಶ ಏನು ಬಲ್ಲಿರ? ವರ್ತಮಾನ ಕಾಲದಲ್ಲಿ ಅಜನ ಹೊರಬಲ, ಅಜ ಕೊಟ್ಟ ಆಯುಧ ಬಲ, ಈ 2ರ ಬಲದಿಂದ ಪ್ರಮತ್ತನಾಗಿ ಮೆರೆಯುತ್ತಾ ಇದ್ದಾನೆ ದಾರಿಕಾಸುರ ಎನ್ನುವ ದೈತ್ಯ. ದೇವ ಭೂಮಿಯನ್ನು ಸೇರಿದ್ದಾನೆ, ದೇವತೆಗಳನ್ನು ಸೋಲಿಸಿದ್ದಾನೆ. ಮಾತ್ರವಲ್ಲ, ಧಾರ್ಮಿಕರ ಬದುಕನ್ನು ಅತಂತ್ರಗೊಳಿಸ್ತಾ ಇದ್ದಾನೆ. ಒಟ್ಟು ಏನು ತಿಳಿಯದೆ ಬಾಯಿಗೆ ಬಂದಂತೆ ಮಾತಾಡ್ತಾನೆ. ಹೌದಪ್ಪ. ಆದ್ದರಿಂದ ಅವನ ಅದೆಲ್ಲ ನಿಮ್ಮ ಎದುರು ನಡೆದಿದ್ದಪ್ಪ. ಆದರೆ ಏನು ಮಾಡೋಣ, ಕೆಲವು ಸಲ ಅಂತವರಿಗೆ ನೀತಿ ಹೇಳುವುದು ತಪ್ಪೆ. ಆದ್ದರಿಂದ ಅನೀತಿವಂತರ ಅವಸಾನವಾಗಬೇಕಾದದ್ದು ಸತ್ಯವೇ. ಮತ್ತೆ ಇನ್ನೊಂದು, ಅಂತಹವರು ಇದ್ದರೆ ಮಾತ್ರ ನಮ್ಮಂತಹವರು ಕಾಡುವುದಕ್ಕೆ ಸಾಧ್ಯ. ಕಷ್ಟ ಬಂದಾಗ ಸುಖದ ಅನುಭವ, ನಷ್ಟವಾದಾಗ ಧನದ ಮೌಲ್ಯ. ಹೇಗೋ ದುಷ್ಟರಿದ್ದಾಗ ಮಾತ್ರ ಶಿಷ್ಟರ ಶಕ್ತಿ ಅನಾವರಣಗೊಳ್ಳುತ್ತದೆ. ಕತ್ತಲೆಯಿಂದ ಬೆಳಕಿನ ಪ್ರಭಾವ ಅಭಿವ್ಯಕ್ತಗೊಳ್ಳುವಂತೆ ಅಸುರರು ಇದ್ದಾಗ ಅಸುರಾರಿಯಾದ ನನ್ನ ಪ್ರಭಾವ ಕಾಣುವುದಕ್ಕೆ ಸಾಧ್ಯ. ಆದ್ದರಿಂದ ಅವನ ತಪ್ಪು ಅಂತ ಹೇಳುವುದಿಲ್ಲ. ಹುಟ್ಟು ಗುಣ ಹುಟ್ಟಡಗಿಸಬೇಕು ಅಂತಿದ್ರೆ ಬ್ರಹ್ಮನ ವರ ತಡೆಯಾಗಿ ಉಂಟು. ಅವನಲ್ಲೊಂದು ಆಯುಧ ಉಂಟು, ಚಕ್ರಾಯುಧ. ಬ್ರಹ್ಮ ಕೊಟ್ಟಿದ್ದಾನೆ, ಅವನನ್ನು ನಾ ಕೊಲ್ಲಬಹುದಿತ್ತು. ನಾನು ಸುದರ್ಶನ ಬಿಟ್ಟೆ ಅಂತಾದ್ರೆ 2 ಚಕ್ರಾಯುಧಗಳ ಸಂಘರ್ಷ ಲೋಕಮಾರಕ ಸ್ಥಿತಿಗೆ ಕಾರಣವಾಗುತ್ತದೆ ಅಲ್ವೇ? ಆದ್ದರಿಂದ ಮಾರಕ ಆಗುವುದು ಬೇಡ, ಪೂರಕವಾಗಬೇಕು ಎನ್ನುವ ಕಾರಣದಿಂದ ಸೋತವರಂತೆ ನಟಿಸಿ ಹಿಂದೆ ಬಂದೆ. ನನ್ನ ನಟನೆಯ ಫಲ ನೀವು 7 ಮಂದಿ ದುರ್ಗೆಯರು ಉದಿಸಿದ್ದೀರಿ. ಸತ್ಯ, ಕಾವು ಏರಿದೆ. ಕಾವವರು ಯಾರು ಅಂತ ನನ್ನನ್ನೇ ಕಾವೂರು ಅಂತ ನಂಬಿ ಬಂದಿದ್ದಾರೆ. ಆದ್ದರಿಂದ ಈ ನಂಬಿ ಬಂದವರಿಗೆ ಕಾವೂರಲ್ಲಿ ಒಂದು ಆಶ್ರಯ ಇಲ್ಲ ಅಂತ ಆಗಬಾರದಲ್ಲ. ನಮ್ಮಲ್ಲಿ ಒಂದು ವಿಶ್ವಾಸ ಇದ್ದೇ ಬರಬಹುದೇನು? ಹೌದಪ್ಪ, ಕಾವೂರು ಯಾವತ್ತು ವಿಶ್ವಾಸವೇ. ಆದ್ದರಿಂದ ವಿಶ್ವಾಸ ಒದಗಿ ಬರಬೇಕು ಅಂತಿದ್ರೆ ಫಲದಾಯಕನಾಗಿ ನಾವು ಒದಗಿ ಬರಬೇಕು. ಅದಕ್ಕೆ ನೀವು ಮನಸ್ಸು ಮಾಡಬೇಕು. ಈ ಕ್ಷಣವೇ ಹೋಗಿ ಯುಕ್ತಿಯಿಂದಲೂ ಶಕ್ತಿಯಿಂದಲೂ ಅವನ ಆ ದುರ್ಮುಖದ ಭಕ್ತಿಯನ್ನು ವಿಚಲಿತಗೊಳಿಸಿ ಅವನ ಆಯುಧವನ್ನು ವಶೀಕರಿಸಿ ಕಳ್ಳನ ವಧೆಯನ್ನು ಮಾಡಿ
ಲೋಕದ ಕಲ್ಯಾಣವನ್ನು ಮಾಡಿರಿ. ಮಾತ್ರವಲ್ಲ, ಮತ್ತೆ ಮುಂದಕ್ಕೆ ಒಂದೊಂದು ಕ್ಷೇತ್ರದಲ್ಲಿ ನೆಲೆ ನಿಂತು ನಿಜಾರ್ಥದಲ್ಲಿ ಕ್ಷೇತ್ರದಲ್ಲಿ ದೇವಿಯರಾಗಿ ನಿಮ್ಮ ದೇವಿ ಮಹಾತ್ಮೆಯನ್ನು ಅನಾವರಣಗೊಳಿಸುತ್ತಾ ಲೋಕ ಕಲ್ಯಾಣಕ್ಕೆ ಬೇಕಾಗಿ ಶ್ರಮಿಸಿ ಮಕ್ಕಳೇ. ತಂದೆ, ಸಾಕಾ? ನನ್ನಲ್ಲೊಂದು ಜಿಜ್ಞಾಸೆ ಎನ್ನುವುದು ಹುಟ್ಟಿಕೊಳ್ಳುವುದಕ್ಕೆ ಆರಂಭವಾಗುತ್ತಾ ಇದೆ. ಪ್ರಪಂಚದ ಭಾವುಕರೆಲ್ಲರೂ ಕೂಡ ಭಾವಿಸಿಕೊಂಡಿರುವಂತಹ ವಿಚಾರವಾದರೂ ಯಾವುದು? ಚಿಂತೆ ಯಾಕೆ ಮಾಡುತ್ತೀಯ, ಚಿನ್ಮಯನಿದ್ದಾನೆ ಎನ್ನುವ ಹಾಗೆ. ಚಿನ್ಮಯಾತ್ಮಕ ಸ್ವರೂಪಿಯಾದಂತಹ ನಿಮಗೆ ಚಿಂತೆ ಬಂದವರ ಹಾಗೆ ನಟನೆಯನ್ನು ಮಾಡುವುದಕ್ಕೆ ಮುಂದಾಗಿದ್ದೀರ. ಈ ನಟನಾ ಕೌಶಲ್ಯ ಎನ್ನುವುದು ಯಾರಿಂದಲೂ ಕೂಡ ಅರ್ಥ ಮಾಡಿಕೊಳ್ಳುವುದಕ್ಕೆ ಕಸದಳವಾದಂತಹ ವಿಚಾರ. ನಿಜ. ಹೀಗಿರುವಾಗ ಅವನ ಎದುರಾಗಿ ಆಯುಧವನ್ನು ಹಿಡಿದುಕೊಂಡು ಹೋರಾಟವನ್ನು ಮಾಡಿದವರು ತಾವು. ಈ ಕಾಲದಲ್ಲಿ ಸೋತಂತೆ ನಟನೆಯನ್ನು ಮಾಡಿದ್ದೀರಾ ಎನ್ನುವ ಹಾಗೆ ಆಡ್ತಾ ಇದ್ದೀರಾ. ಅಪ್ಪ, ನಾವೇನಿದ್ದರೂ ಕೂಡ ಅಬಲೆ ಇರಲವೇ? ಅದರಲ್ಲೂ ಬರೀ ಕೈಯಲ್ಲಿ ಹೋಗಿ ನಾವು ಮಾಡುವುದಾದ್ರೆ ಏನನ್ನ ಯೋಚಿಸಬೇಡಿ ಮಕ್ಕಳೇ. ಆಯುಧ ಎನ್ನುವುದು ದುಷ್ಟಮತನಕ್ಕೆ ಹೇತುವೆ, ಒಂದು ರೀತಿಯಿಂದ ಭೂಷಣವೂ ಹೌದು. ಈ ಪ್ರಪಂಚದಲ್ಲಿ ಯಾವಾಗ ಹೆಣ್ಣು ಮಕ್ಕಳು ಆಯುಧ ಹಿಡಿಯುತ್ತಾರೋ ಆವಾಗ ಪ್ರಪಂಚದಲ್ಲಿ ಅನಾಚಾರ ಅತ್ಯಾಚಾರದಿ ಪ್ರಕ್ರಿಯೆಗಳು ನಡೆಯುವುದೇ ಇಲ್ಲ. ಯಾವಾಗ ಪ್ರತಿಯೊಬ್ಬರು ಅವರವರ ಹೆಣ್ಣು ಮಕ್ಕಳಿಗೆ ಆಯುಧ ಹಿಡಿಸುವ ಸಾಮರ್ಥ್ಯ ಕಲ್ಪಿಸುತ್ತಾರೋ ಅದು ನಿಜವಾದ ಸಂಸ್ಕಾರ ಸಂಸ್ಕೃತಿಗೆ ಪೂರಕವಾಗುತ್ತದೆ. ಮಾನದ ರಕ್ಷಣೆ, ಮಾನ್ಯರೆನ್ನಿಸಿಕೊಳ್ಳುವುದಕ್ಕೆ ದುಷ್ಟರ ಪಕ್ಷಣೆ, ಇದಕ್ಕೆ ಬೇಕಾದ ಆಯುಧವನ್ನು ನಿಮಗೆಲ್ಲವರಿಗೂ ನಾನು ಗ್ರಹಿಸುವುದಕ್ಕಿದ್ದೇನೆ. ಮಗಳೇ ಭಗವತಿ, ಕಳ್ಳನತನಕ್ಕೆ ಬೇಕಾಗಿ ಇದು ಕತ್ತಿ. ಇದರಿಂದ ಕಳ್ಳನನ್ನು ಕುತ್ತಿ ಕೆತ್ತಿ ಒತ್ತಿ ಮೆತ್ತಿ ಲೋಕದಲ್ಲಿ ಸ್ತುತಿ ಪಾತ್ರ. ಮಗಳೇ ದುರ್ಗಾ ಪರಮೇಶ್ವರಿ, ನಿನಗಿದೋ ಶೂಲ. ಇದರಿಂದ ತೆಗೆ ಕಳ ಕಪಾಲ. ಲೋಕದಲ್ಲಿ ಯಾವತ್ತೂ ನೀ ಪೂಜಾರ್ಗಳಾಗಮ್ಮ. ಕೊಡುವವನು ಲಕ್ಷ್ಮೀ ಲೋಲ, ಪಡೆಯುವುದು ತ್ರಿಶೂಲ. ಮಗಳೇ, ಇದು ನಿನಗೆ ಪರಶು. ಇದರಿಂದ ಕಳನ ಶಿರ ಹರಿಸು, ಭಕ್ತ ಸ್ತೋಮವನ್ನು ಸದಾ ಹರಸು. ಮಗಳೇ, ಇದು ನಿನಗೆ ಗದೆ. ಇದರಿಂದ ಮಾಡು ಕಳನ ವಧೆ. ಲೋಕದಲ್ಲಿ ಹರಿಯಲಿ ನಿನ್ನತ್ತೆ ಭಕ್ತಿಯ ಸುದೆ. ಆಗಲಪ್ಪ. ಮಗಳೇ, ಇದು ನಿನಗೆ ದಂಡ. ಇದರಿಂದ ಹರಿಸು ಕಳನ ದಂಡ. ಲೋಕದ ಸಕಲರು ನಿನಗೆ ಬೀಳಲಿ ಉದ್ದಂಡ. ನಿಮ್ಮ ಇಚ್ಛೆಯಂತೆ. ಮಗಳೇ, ಲೋಕೇಶನ ವರದಿಂದ ಮೆರೆಯುವ ಅವನ ಊರು ಈ ಸಲ ಮುಚ್ಚಲೇಬೇಕು. ನಿನ್ನ ಸಾಮರ್ಥ್ಯ ಮುಚ್ಚೂರಲ್ಲಿ ಕಾಣಿಸಬೇಕು. ಹಾಗಾಗಿ ಇದು ನಿನಗೆ ಬಾಣ. ಇದರಿಂದ ತೆಗೆ ಕಳನ ಪ್ರಾಣ. ಪ್ರಕಟಗೊಳ್ಳಲಿ ನಿನ್ನ ತ್ರಾಣ. ಮಗಳೇ, ಏನಿದ್ದರೂ ಇವತ್ತು ನಿನ್ನದ್ದೇ ಬಿಲ್ಲು. ಇದು ನಿನ್ನದ್ದೇ ಬಿಲ್ಲು. ಇದರಿಂದ ಕಳನನ್ನು ಕೊಲ್ಲು. ಎಲ್ಲೆಲ್ಲೂ ಕೇಳಿ ಬರಲಿ ನಿನ್ನದ್ದೇ ಸುಳ್ಳು. ಪ್ರತಿಯೊಬ್ಬರಿಗೂ ಆಯುಧವನ್ನು ಕೊಟ್ಟಿದ್ದೇನೆ, ಹೆಸರನ್ನು ಎತ್ತಿದ್ದೇನೆ, ಕೈಗೊಳ್ಳುವ ಕರ್ಮವನ್ನು ಸೂಚಿಸಿದ್ದೇನೆ. ಧರ್ಮಾಧ್ಯಕ್ಷನ ಮಕ್ಕಳಾಗಿ ಲೋಕದ ಸಕಲರಿಂದಲೂ ಪೂಜಾರ್ಕ ಶಕ್ತಿ ದೇವತೆಗಳಾಗಿ ವಿರಾಜಮಾನ. ಅಪ್ಪನಿಂದ ಅಣತಿಯನ್ನು ಪಡೆದುಕೊಂಡಿದ್ದೇವೆ. ನಮ್ಮ ಕಾರ್ಯಕ್ಷೇತ್ರ ಏನಿದ್ದರೂ ಕೂಡ ಅವನಿಯಲ್ಲವೇ? ಸಾಗೋಣ ಅಂತ. ಸಾಗಿ ಬರುತ್ತಿರುವಂತಹ ಕಾಲದಲ್ಲಿ ಕಣ್ಣಿಗೆ ಕಂಡಂತಹ ವಿಚಿತ್ರವಾದರೂ ಯಾವುದು? ತರೆಯಲ್ಲಿ ಮಾಠ ಮಂತ್ರ ಮಾರಣ ಮಾರಕಾದಿ ರಕ್ತಪಾತ ಸದ್ಯ ಶಾಮಲಿಯಾಗಿ ಕರ್ಪಿಸಬೇಕಾದಂತಹ ಮಾತೆ ಬರಡು ವ್ಯಂಗ್ಯವಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾರೆ. ಹೌದು, ಇದಕ್ಕೆಲ್ಲ ಕಾರಣ ಯಾರು? ಹಾಗಿದ್ರೆ ಅವನೊಬ್ಬನೇ ಇದಕ್ಕೆ ಕಾರಣ. ದುರುಳದಾರಿಗ ಆತನ ವಧೆಯಾಗಲೇಬೇಕು. ಹಾಗಿದ್ದರೆ ಯಾವ ರೀತಿ ಎನ್ನುವ ಹಾಗೆ ತರ್ಕಿಸಿಕೊಳ್ಳುವಂತಹ ಕಾಲದಲ್ಲಿ ತಂದೆಯಾಡಿದಂತಹ ಮಾತಿನ ನೆನಪಾಗುತ್ತಾ ಉಂಟು. ಶಕ್ತಿಯನ್ನು
ಕಟ್ಟಿಸುವುದಕ್ಕಿಂತ ಮುಂಚಿತವಾಗಿ ಯುಕ್ತಿಯನ್ನು ಪ್ರದರ್ಶನ ಮಾಡಿ ಎನ್ನುವ ಹಾಗೆ. ಹಾಗಿದ್ರೆ ಇಲ್ಲಿ ಹೇಗೆ ಯುಕ್ತಿಯನ್ನು ಮಾಡುವುದು ನಾವು? ಯುಕ್ತಿಯನ್ನು ಪ್ರದರ್ಶನ ಮಾಡುವುದಕ್ಕೆ ನಾನಿದ್ದೇನೆ. ಹೇಗೆ? ಶಕ್ತಿ ಪ್ರದರ್ಶನವನ್ನು ಮಾಡದಿದ್ದರೂ ಕೂಡ ಯುಕ್ತಿಯ ಮೂಲಕವಾಗಿ ಅವನನ್ನು ಕೊಲ್ಲಬಹುದು ಎನ್ನುವ ಹಾಗೆ ತಂದೆ ಆಡಿದಂತಹ ಮಾತು. ಹಾಗಾದ್ರೆ ಯುಕ್ತಿ ಅಂದ್ರೆ ಹೇಗೆ? ಹೇಗೆ ಬೇರೊಂದು ರೂಪದಲ್ಲಿ ಅವನ ಕಣ್ಣ ಮುಂಭಾಗದಲ್ಲಿ ಹೋಗಿ ನಿಲ್ಲಬೇಕು. ಬೇರೊಂದು ಈ ರೂಪ ಬಿಟ್ಟು ಬೇರೆ ಒಂದು ವೇಷ ಮಾಡಬೇಕು. ವೇಷ ಯಾವುದು? ವೇಷ ಅಂತ ಕೇಳಿದ್ರೆ ಮೋಸ ಮಾಡುವುದಕ್ಕೆ ಬೇಕಾಗಿ. ಹಾಗಂತ ವೇಷದವರೆಲ್ಲ ಮೋಸ ಮಾಡುವವರಲ್ಲ. ವೇಷ ಮಾಡುವವರು ಮೋಸ ಮಾಡುವವರಲ್ಲ. ಈ ಸಲ ಒಂದು ಮೋಸ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಹೊರಟಿದ್ದೇವೆ. ಮೋಸಕ್ಕೆ ಬೇಕಾಗಿ ವೇಷವಿದೆ. ಹೌದು. ಯಾವುದು? ಮುದುಕಿಯ ರೂಪವನ್ನು ತಾಳುತ್ತೇನೆ. ಇಲ್ಲಿ ಯಾರಿದ್ದಾರೆ ಮುದುಕಿಯಾಗುವುದು? ಮುದುಕಿ ನೀವು ಯಾರು ಆಗಿದ್ರು ಅವಳಾಗ್ತದ? ಇವತ್ತು ಅವಳಾಗ್ಲಿಕ್ಕೆ ಇಲ್ಲ. ನನ್ನಿಂದ ಆಗುವುದು ಇಲ್ಲ, ನಾನು ಮಾಡುವುದೂ ಇಲ್ಲ. ಇವತ್ತು ನಾನು ಮುದುಕಿ ಆಗಿದ್ದೇನೆ. ಎಷ್ಟು ಚಂದದ ನೀನು ಮುದುಕಿಯಾಗುವುದೇ? ಹೌದು, ಏನಂತೆ ಮತ್ತೆ ಹೀಗೆ ಆಗುತ್ತೇನೆ. ಒಮ್ಮೆ ಪ್ರಕಟಗೊಳ್ಳುವುದಕ್ಕೆ ಬೇಕಾಗಿ ಮುದುಕಿ ರೂಪವನ್ನು ತಾಳುತ್ತೇನೆ. ಹಾಗೆ ದುರುಳನಾದಂತಹ ದಾರಿಕಾಸುರನ್ನು ವಂಚಿಸಿ ಅವನನ್ನು ಪಡೆದಂತಹ ಚಕ್ರವನ್ನು ವಶಪಡಿಸಿ ಮತ್ತೆ ನಾವು ಕೊಡಬೇಕಾದದ್ದು ಶ್ರೀಹರಿಗಲ್ಲವೇ. ಹಾಗಾಗಿ ಕ್ಷಣ ಮಾತ್ರದಲ್ಲಿ ಭಗವತಿ ಮುದುಕಿಯಾಗುತ್ತೇನೆ. ಸಹಜಾಂಗೀರಿ ಭಗವತಿಯು ಮುದುಕಿಯಾಗುತ್ತೇನೆ ಎನ್ನುವ ಹಾಗೆ ಹೇಳಿ ಹೊರಟವಳಿದ್ದಾಳೆ. ಅವಳೊಬ್ಬಳನ್ನೇ ಕಳಿಸುವುದು ತರವಲ್ಲ. ಅವಳನ್ನು ಬೆಂಬಲಿಸಿಕೊಂಡು ನಾವು ಕೂಡ ಬೆನ್ನ ಹಿಂದೆ ಹೋಗುವ.